ಏನು ಗೊತ್ತಾ, ನಾವೆಲ್ಲರೂ ಒಂದು ಇಂಪಾರ್ಟೆಂಟ್ ಧಾನ್ಯನೇ ಮರ್ತು ಬಿಟ್ಟಿದ್ದೀವಿ. ಇದು ಸಾವಿರಾರು ವರ್ಷಗಳಿಂದ ಆಯುರ್ವೇದ ಹೇಳ್ಕೊಳ್ತಾ ಬಂದಿರೋವಂಥದ್ದು. ಒನ್ ಆಫ್ ದ ಬೆಸ್ಟ್ ಧಾನ್ಯ. ಈ ಗ್ರೀನ್ ರೆವಲ್ಯೂಷನ್ ಎಲ್ಲ ಬಂದು ಬರೀ ಗೋಧಿ ಮತ್ತು ಅಕ್ಕಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟರು, ಈ ಧಾನ್ಯಕ್ಕೆ ಪ್ರಾಮುಖ್ಯತೆ ಕೊಡಲೇ ಇಲ್ಲ. ಆಯುರ್ವೇದ ಇದೊಂದು ತುಂಬಾ ಶ್ರೇಷ್ಠ ಧಾನ್ಯ ಅಂತ ಹೇಳುತ್ತೆ. ಎಸ್ಪೆಷಲಿ ಡಯಾಬಿಟಿಕ್ಸ್ಗಳಿಗೆ, ಯಾರಿಗೆಲ್ಲ ತೂಕ ಜಾಸ್ತಿ ಇದೆ ಅವ್ರಿಗೆ, ಮತ್ತು ಥೈರಾಯ್ಡ್ ಸಮಸ್ಯೆ ಇರೋವಂಥವ್ರಿಗೆ, ಈ PCOD ಅಥವಾ PMOS ಅಂತ ಏನು ಕರಿತೀವಿ ಆ ಥರದ ವ್ಯಕ್ತಿಗಳಿಗೆ ಇದು ಒಂದು ಹೇಳಿ ಮಾಡಿಸಿದಂಥ ಒಂದು ಧಾನ್ಯ. ಈ ಧಾನ್ಯದಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದರಲ್ಲೊಂದು ಸಾಲ್ಯುಬಲ್ ಫೈಬರ್ ಇದೆ, ಅದಕ್ಕೆ ಬಿಟಾ ಗ್ಲುಕಾನ್ ಅಂತ ಕರಿತೀವಿ. ಇದು ಯಾವುದು ಅಂತ ಗೆಸ್ ಮಾಡ್ತೀರಾ? ಬಹುಶಃ ಇದು ನಿಮ್ಮ ಮನೇಲಿ ಇಟ್ಕೊಂಡಿಲ್ಲ, ನಿಮ್ಮ ಅಡುಗೆ ಮನೇಲಿ ಇಲ್ಲ. ಅದಕ್ಕೆ ಹೇಳ್ತಿರೋದು, ಇದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ನಾವೇ ಮರೆತರೆ ನಮ್ಮ ಮುಂದಿನ ಪೀಳಿಗೆಗೆ ಯಾರು ಹೇಳ್ಕೊಡ್ತಾರೆ? ದಯವಿಟ್ಟು ಇವತ್ತಿಂದ ಇಂಟ್ರಡ್ಯೂಸ್ ಮಾಡಿ ನಿಮ್ಮ ಡಯಟ್ನಲ್ಲಿ. ಈ ಧಾನ್ಯದಲ್ಲಿ ಬೀಟಾ ಗ್ಲುಕಾನ್ ಇದೆ. ಏನಿದು ಬೀಟಾ ಗ್ಲುಕಾನ್? ಇದು ಒಂದು ಸಾಲ್ಯುಬಲ್ ಫೈಬರ್ ಆಗಿರುತ್ತೆ, ನಾರಿನಂಶ. ಇದು ಕರಗುವಂಥ ನಾರಿನಂಶ ಆಗಿರುತ್ತೆ, ನಿಧಾನಕ್ಕೆ ಡೈಜೆಷನ್ ಆಗುತ್ತೆ. ಆಯುರ್ವೇದದಲ್ಲಿ ಇದಕ್ಕೆ ರೂಕ್ಷ ದ್ರವ್ಯ ಅಂತ ಹೇಳ್ತಾರೆ, ಮತ್ತು ಲಘು ದ್ರವ್ಯ ಅಂತ ಹೇಳ್ತಾರೆ. ಹಾಗೆ ಇದು ಕಫ ಮತ್ತು ಮೇದ ಧಾತುನ ಕಡಿಮೆ ಮಾಡುತ್ತೆ. ಕಫದೋಷ ಸಮಸ್ಯೆ ಇರೋರಿಗೆ, ಅಸ್ತಮಾ, ಈ ವೀಸಿಂಗು ಅಥವಾ ಸ್ಥೂಲಕಾಯಿ ಅಥವಾ ತೂಕ ಜಾಸ್ತಿ ಇರೋವಂಥವ್ರಿಗೆ, ಅವ್ರುಗಳಿಗೆಲ್ಲ ಭಾರಿ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಮೇದಧಾತು ಅಂದರೆ ಯಾರು ಫ್ಯಾಟ್ನ ರೆಡ್ಯೂಸ್ ಮಾಡಬೇಕು ಅಂತಿರ್ತಾರೆ, ಎಸ್ಪೆಷಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು ಅಂತಿರ್ತೀರಿ, ಹಾರ್ಟಿನ ಬ್ಲಾಕೇಜಸ್ ಯಾರಿಗಿರುತ್ತೆ ಅಂಥವ್ರುಗಳು ಕೂಡ ಇದು ಒನ್ ಆಫ್ ದ ಬೆಸ್ಟ್ ಧಾನ್ಯ ಅಂತ ಕರಿಬೋದು. ಸೊ ಈ ಬಾರ್ಲಿ ಧಾನ್ಯ, ಇದರಲ್ಲಿ ಮಲ್ಟಿಪಲ್ ನ್ಯೂಟ್ರಿಯೆಂಟ್ಸ್ ಇದೆ. ಇದರಲ್ಲಿ ಪ್ರೋಟೀನ್ ಇದೆ, ಮೆಗ್ನೀಷಿಯಮ್ ಇದೆ, ಮ್ಯಾಂಗನೀಸ್ ಇದೆ, ಐರನ್ ಇದೆ, ಸಿಲೀನಿಯಮ್ ಇದೆ, ಥೈರಾಯ್ಡಿಗೆ ತುಂಬ ಒಳ್ಳೆಯದು, ಕ್ಯಾಲ್ಶಿಯಮ್ ಇದೆ, ಪೊಟ್ಯಾಷಿಯಮ್ ಸಖತ್ತಾಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಧಾನ್ಯ. ನಾವು ಮಿಲೆಟ್ಸ್ ಅಂತ ಮಿಲೆಟ್ಸ್ ಹಿಂದ್ಗಡೆ ಬಿದ್ದುಬಿಟ್ಟಿದ್ದೀವಿ. ಸೊ ಇದೇ ಬಾರ್ಲಿಗೆ ವ್ಯಾಲ್ಯೂನೇ ಇಲ್ದಂಗೆ ಆಗಿಬಿಟ್ಟಿದೆ. ಈ ಬಾರ್ಲಿ ತುಂಬಾ ಒಳ್ಳೆಯದು. ಸರ್ಕಾರಗಳು ಕೂಡ ಈ ಬಾರ್ಲಿ ಬೆಳಿಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ಬಾರ್ಲಿಯಲ್ಲಿ ಸಾಕಷ್ಟು ಖಾದ್ಯನ ಮಾಡ್ಬೋದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ. ಇದು ಇಡ್ಲಿಗೆ ಬಳಸ್ಬೋದು, ದೋಸೆಗೆ ಬಳಸ್ಬೋದು. ಬಾರ್ಲಿ, ಉದ್ದು, ಮೆಂತೆ ಎಲ್ಲ ಹಾಕಿಬಿಟ್ಟು ದೋಸೆನೂ ಮಾಡ್ಬೋದು, ತುಂಬ ಚೆನ್ನಾಗಾಗತ್ತೆ. ಇದ್ರ ಬಗ್ಗೆ ಸಾಕಷ್ಟು ಬಾರ್ಲಿ ಖಾದ್ಯಗಳನ್ನ ಮಾಡುವಂಥದ್ದು ಯೂಟ್ಯೂಬ್ಗಳಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ನೀವು ಕಲಿಬೇಕು ಅಂತೇನಿಲ್ಲ. ಸುಮಾರಷ್ಟು ಒಂದು 50 ಥರದ ಬಾರ್ಲಿ ಖಾದ್ಯಗಳನ್ನ ಮಾಡ್ಬೋದು. ಯಾರಿಗೆಲ್ಲ ತೂಕ ಇಳಿಸ್ಕೋಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಿದ್ದೀರಾ, ನಿಮ್ಮ ಟೈಪ್ 2 ಡಯಾಬಿಟಿಸ್ನ ಕಡಿಮೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ಬ್ಲಡ್ ಶುಗರ್ನ ಕಡಿಮೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ಮತ್ತು ಆರೋಗ್ಯನ ತುಂಬ ಸುಧಾರಿಸ್ಲಿಕ್ಕೆ ನೀವು ಟ್ರೈ ಮಾಡ್ತಿದ್ರೆ, ಈ ಒಂದು ಧಾನ್ಯ ನಿಮ್ಮದಾಗತ್ತೆ. ಇದನ್ನು ನಾವೆಲ್ಲರೂ ಸೇರಿಬಿಟ್ಟು ಬಾರ್ಲಿನ ದಿನನಿತ್ಯ ಬಳಸಲೇಬೇಕಾಗತ್ತೆ. ಇದಕ್ಕೆ ನಾನು ಬಾರ್ಲಿ ಕ್ರಾಂತಿ ಅಂತಲೇ ಹೇಳ್ತೀನಿ. ಬಹುಶಃ ಈ ವಿಡಿಯೋ ನಿಮ್ಮ ಸಾಕಷ್ಟು ಜನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಸ್ಪ್ರೆಡ್ ಮಾಡಿ, ಬಾರ್ಲಿ ಕ್ರಾಂತಿ ಮಾಡೋಣ. ಈ ಬಾರ್ಲಿ ಪ್ರತಿ ಮನೆಯಲ್ಲೂ ಇರಬೇಕು. ಬಾರ್ಲಿ ತುಂಬ ಒಳ್ಳೆಯದು. ಬಾರ್ಲಿಯಲ್ಲಿ ಉಪ್ಮಾ ಮಾಡ್ಬೋದು, ಬಾರ್ಲಿಯಲ್ಲಿ ಪೊಂಗಲ್ ಥರ ಮಾಡ್ಬೋದು, ಬಿಸಿಬೇಳೆಭಾತ್ ಥರ ಮಾಡ್ಬೋದು, ಉಪ್ಪಿಟ್ಟು ಥರ ಮಾಡ್ಬೋದು. ಆಮೇಲೆ ಬಾರ್ಲಿ ಗಂಜಿನ ಕುಡಿತಾರೆ ಸಾಕಷ್ಟು ಕಡೆ. ನಮ್ಗಳಿಗೆಲ್ಲ ಎಂತ ಅಂತ ಹೇಳಿದ್ರೆ, ಇದು ಬಾರ್ಲಿ ಅಂದರೆ ಬರೀ ಯೂರಿನ್ ಇನ್ಫೆಕ್ಷನ್ ಆದಾಗ ಮಾತ್ರ ನೆನಪಾಗುತ್ತೆ, ಬಾಕಿ ಟೈಮಲ್ಲಿ ನೆನಪೇ ಆಗೋಲ್ಲ. ಸೊ ಬರೀ ಯೂರಿನ್ ಇನ್ಫೆಕ್ಷನಿಗೆ ಅಷ್ಟೇ ಸೀಮಿತ ಅಲ್ಲ, ತಂಪಾಗ್ಲಿಕ್ಕೆ ಅಷ್ಟೇ ಬಾರ್ಲಿ ಸೀಮಿತ ಅಲ್ಲ. ಬಾರ್ಲಿನ ನಿಮ್ಮ ದೇಹನ, ಶರೀರನ ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದ್ರೆ ಬಾರ್ಲಿ ಬಳಸಬೇಕಾಗತ್ತೆ. ಆಯುರ್ವೇದದಲ್ಲಿ ಪಂಚಧಾನ್ಯ ಅಂತ ಹೇಳಿದ್ದಾರೆ. 5 ಥರದ ಧಾನ್ಯ: ಶುಕಧಾನ್ಯ, ಶಾಲಿಧಾನ್ಯ, ಶಿಂಬಿಧಾನ್ಯ, ರಿಹಿಧಾನ್ಯ ಮತ್ತು ಕ್ಷೂದ್ರಧಾನ್ಯ. ಕ್ಷೂದ್ರಧಾನ್ಯ ಅಂದರೆ ಮಿಲೆಟ್ಸ್ಗಳು. ಇದು ಸಾವಿರಾರು ವರ್ಷಗಳಿಂದ ಹೇಳಿರೋವಂಥದ್ದು. ಈಗಿನ ಫುಡ್ ಸೈಂಟಿಸ್ಟ್ ಏನು ಹೇಳಿಲ್ಲ, ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳಿರೋವಂಥದ್ದು. ಅದರಲ್ಲೂ ಬಾರ್ಲಿಗೆ ಭಾಳ ಶ್ರೇಷ್ಠ ಸ್ಥಾನ ಕೊಟ್ಟಿದ್ದಾರೆ ಡಯಾಬಿಟಿಸ್ನಲ್ಲಿ. ಸೊ ಅದರಿಂದ ಯಾರಿಗೆಲ್ಲ ಪ್ರೀ ಡಯಾಬಿಟಿಸ್ ಇದೆ ಪ್ರತಿಯೊಬ್ಬರೂ ಕೂಡ ಈ ಬಾರ್ಲಿನ ಬಳಸ್ಬೋದು. ಸೊ ಈ ಬಾರ್ಲಿಯಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ನಾನು ಹೇಳಿದ್ದೀನಿ. ಸೊ ಇದುವರೆಗೂ ಯಾರು ಶುರು ಮಾಡಿಲ್ಲ, ದಯವಿಟ್ಟು ಬಾರ್ಲಿನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ರೆಸಿಪೀಸ್ ಸಾಕಷ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಸಿಕ್ಕೇ ಸಿಗುತ್ತೆ.
ಅಥೆಂಟಿಕ್ ರೆಸಿಪೀಸ್ಗಳು ಸಿಗುತ್ತೆ. ಇದನ್ನು ಮಾಡಿ ಬಾರ್ಲಿ ಕ್ರಾಂತಿ ಮಾಡೋಣ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದು ಮೊದಲನೇ ಭಾಗ ಆಗಿರುತ್ತೆ. ಇದೇ ರೀತಿಯ ಬಾರ್ಲಿ ವಿಡಿಯೋಗಳನ್ನ ನಾನು ಇನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಬಹುಶಃ ಈ ವಿಡಿಯೋದಿಂದ ನಿಮ್ಗಳ ಸಹಕಾರದಿಂದ ಬಾರ್ಲಿ ಕ್ರಾಂತಿ ಮಾಡೋಣ. ರೈತರಿಗೂ ತುಂಬ ಅನುಕೂಲ ಆಗುತ್ತೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಬಾರ್ಲಿ ಬೆಳೀಲಿ. ಬರೀ ನಾವು ಓಟ್ಸ್ ಅಂತ ಓಟ್ಸ್ ಹಿಂಗಡೆ ಬಿದ್ದಿದ್ದೀವಿ, ಅದು ಫಾರಿನ್ ಓಟ್ಸ್ಗಳದು. ನಮ್ಮ ಬಾರ್ಲಿ, ನಮ್ಮ ದೇಶದ ಬಾರ್ಲಿ, ಇದನ್ನು ನಾವು ಹೊರಗಡೆ ತರೋಣ, ದೇಶಕ್ಕೆ ಇಂಟ್ರಡ್ಯೂಸ್ ಮಾಡೋಣ. ಭಾರತ್ ಬಾರ್ಲಿ ಕ್ರಾಂತಿ ಅಂತಲೇ ಮಾಡೋಣ. ಇದನ್ನು ಬೇರೆ ಬೇರೆ ದೇಶಗಳಿಗೂ ಕೂಡ ಸ್ಪ್ರೆಡ್ ಮಾಡೋದನ್ನು. ಬಾರ್ಲಿ ಬೆಳೀಲಿ, ಸರ್ಕಾರ ಅದಕ್ಕೆ ಉತ್ತೇಜನ ಕೊಡಲಿ, ಪ್ರೋತ್ಸಾಹ ಕೊಡಲಿ ಅಂತ ನಾನು ಕೇಳ್ಕೊತಾ ನಾನು ನಿಮ್ಮ ಡಾಕ್ಟರ್ ಆರ್ ಜೈನ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬಾರ್ಲಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಬರ್ತೀನಿ. ಈ ವಿಡಿಯೋ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಮತ್ತೊಂದು ಸರಿ ಹೇಳ್ತಿದ್ದೀನಿ, ಶೇರ್ ಮಾಡಿ. ಥ್ಯಾಂಕ್ ಯು.